ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಎಸ್ ಬಿ ಕ್ಲಾಸಸ್. ನೋಡಿ, ಪಾರ್ಷಿಯಲ್ ಡೆರಿವೇಟಿವ್ ಚಾಪ್ಟರ್ನಲ್ಲಿ ಯೂಲರ್ಸ್ ಥಿಯರಮ್ ಅನ್ನು ಹೇಳೋಣ. ಯೂಲರ್ಸ್ ಥಿಯರಮ್ ಮೊದಲಿಗೆ ಇದರ ಡೆಫಿನೇಷನ್ ನೋಡೋಣ. ಇದರ ಸ್ಟೇಟ್ಮೆಂಟ್ ಇಫ್ ಯು ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಅ homogeneous function of degree n in x and y. ಇದು ಸ್ಟೇಟ್ಮೆಂಟ್. ದೆನ್ ಅವರು ಯೂಲರ್ಸ್ ಥಿಯರಮಲ್ಲಿ ಏನು ಪ್ರೂವ್ ಮಾಡಂತ ಕೇಳ್ತಾರೆ ಅಂದರೆ, ಪ್ರೂವ್ ದ್ಯಾಟ್ ಎಕ್ಸ್ ಇಂಟು derivative of u with respect to x plus y into derivative of u with respect to y is equal to n into u. ಇದನ್ನು ಫೈಂಡ್ ಮಾಡೋದು ಕೇಳ್ತಾರೆ. ಆಗ by homogeneous definition ಪ್ರಕಾರ u equal to x to the power n g of y by x ಅನ್ನೋದು ಇದು ಹೋಮೋಜಿನಿಯಸ್ ಒಂದು ಫಂಕ್ಷನ್. ಇದನ್ನು ಡೆರಿವೇಟಿವ್ ಮಾಡೋಣ ನಾವು. ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲಿ ಮಾಡೋಣ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡೆರಿವೇಟಿವ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಪ್ಲಸ್ ಜಿ ಆಫ್ ವೈ ಬೈ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂದರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಇದು ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಇದನ್ನು ಫೈಂಡ್ ಮಾಡಿದ್ದೀವಿ, ಆದರೆ ಇಲ್ಲಿ ಇಂಟು ಎಕ್ಸ್ ಮಾಡಿದ್ದಾರೆ. ಇಲ್ಲಿ ಇದಕ್ಕೂ ಕೂಡ ಇಂಟು ಎಕ್ಸ್ ಮಾಡೋಣ. ಎಕ್ಸ್ ಇಂಟು ಡಿ ಯು ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಪ್ಲಸ್ ಎಕ್ಸ್ ಇಂಟು g of y by x into n into x to the power n minus 1 is equal to ಇಲ್ಲಿ x to the power 1 into x to the power n ಅಂದರೆ x into x to the power n g dash of y by x plus x into g of y by x into n into x to the power n minus 1. ಸಾರಿ, ಇಲ್ಲಿ ಇನ್ಸೈಡ್ ಫಂಕ್ಷನ್ ಕೂಡ ಡೆರಿವೇಟಿವ್ ಮಾಡಬೇಕು. ಡೆರಿವೇಟಿವ್ ಆಫ್ y ಬೈ ಎಕ್ಸ್ ಅಂತ ಮಾಡಬೇಕು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ y ಕಾನ್ಸ್ಟೆಂಟ್ ಆಗಿ ತಗೋಬೇಕು. y ಡಿವೈಡ್ ಬೈ ಡೆರಿವೇಟಿವ್ ಆಫ್ 1 ಬೈ ಎಕ್ಸ್ ಅಂದರೆ ಮೈನಸ್ 1 ಬೈ, ಇಲ್ಲೇ ಮೈನಸ್ ತಗೋಣ, ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂತ ಆಗುತ್ತೆ ಇದು. ಆದ್ದರಿಂದ ಇಲ್ಲಿ ಈ ಎಕ್ಸ್ ಸ್ಕ್ವೇರ್ ಅಂದರೆ ಈ ಒಂದು ಎಕ್ಸು ಈ ಎಕ್ಸು ಕ್ಯಾನ್ಸಲ್ ಮಾಡೋಣ. ಇದು ಎಕ್ಸ್ ಟು ದಿ ಪವರ್ ಎನ್ ಇಂಟು ವೈ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಇಂಟು ಮೈನಸ್ ವೈ ಬೈ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಜಿ ಆಫ್ ವೈ ಬೈ ಎಕ್ಸ್ ಇಂಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಈಸ್ ಈಕ್ವಲ್ ಟು, ಇದು ಎಕ್ಸ್ ಮೇಲ್ಗಡೆ ಹೋದರೆ ಎಕ್ಸ್ ಟು ದಿ ಪವರ್ ಮೈನಸ್ 1 ಆಗುತ್ತೆ. ಅದರಿಂದ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಇಂಟು ವೈ ಡ್ಯಾಶ್ ಆಫ್ ಇದು ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಇಂಟು ಮೈನಸ್ ವೈ ಪ್ಲಸ್ ಇದು ಎಕ್ಸ್ ಟು ದಿ ಪವರ್ 1, ಇದು ಎಕ್ಸ್ ಟು ಪವರ್ ಎನ್ ಮೈನಸ್ 1 ಅಂದರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಇಂಟು ಜಿ ಆಫ್ ವೈ ಬೈ ಎಕ್ಸ್ ಆಗುತ್ತೆ. ಇದು ಇಕ್ವೇಷನ್ 1 ಅನ್ನೋಣ. ಇದು ಎಕ್ಸ್ ಇಂಟು ಡಿ ಯು ಬೈ ಡಿ ಎಕ್ಸ್ ಅಂತ ಆಗುತ್ತೆ. ನೀವು ನೆಕ್ಸ್ಟು ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈಲೆ ಡೆರಿವೇಟಿವ್ ಮಾಡೋಣ. ಇದನ್ನು ಎಕ್ಸ್ ಟು ದಿ ಪವರ್ ಎನ್ ಟು ಡೆರಿವೇಟಿವ್ ಆಫ್ ಜಿ ಆಫ್ ವೈ ಬೈ ಎಕ್ಸ್ ಅಂದರೆ ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಪ್ಲಸ್ ಜಿ ಆಫ್ ವೈ ಬೈ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಇರೋದ್ರಿಂದ ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂದರೆ ಇದು 0 ಆಗುತ್ತೆ. 0 ಇಂಟು ಎನಿಥಿಂಗ್ ಇದು 0 ಆಗುತ್ತೆ.
ಅದರಿಂದ ಇದು ಎಕ್ಸ್ ಟು ದಿ ಪವರ್ ಎನ್ ಇಂಟು ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ವೈ ಇರೋದ್ರಿಂದ ಇದು ಇನ್ಸೈಡು ಕೂಡ ಡೆರಿವೇಟಿವ್ ಮಾಡಬೇಕು. ಇಲ್ಲಿ 1/x ಅನ್ನೋದು ಕಾನ್ಸ್ಟೆಂಟ್ ತೊಗೋಬೇಕು. ಡೆರಿವೇಟಿವ್ ಆಫ್ ವೈ ಅಂದರೆ 1 ಆಗುತ್ತೆ. ಇದು 1/x ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್, ಈ ಮೇಲ್ಗಡೆ ಹೋದರೆ ಎಕ್ಸ್ ಟು ದಿ ಪವರ್ -1 ಎಕ್ಸ್ ಟು ದಿ ಪವರ್ n-1 ಇಂಟು ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಆಗುತ್ತೆ. ಇದು ಸೆಕೆಂಡ್ ಫಂಕ್ಷನ್. ಎಕ್ಸ್ ಟು ದಿ ಪವರ್ n ಇಂಟು ಇದು ಸೆಕೆಂಡ್ ಫಂಕ್ಷನ್ ಇನ್ನೂ ಬೇಡ ಇದು. ಅದರಿಂದ ಇಲ್ಲಿ ಡಿ ಯು ಬೈ ಡಿ ವೈ ಕಂಡುಹಿಡಿದು ಅದನ್ನು ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಅನ್ನು ಇಲ್ಲಿ ಪ್ರಾಡಕ್ಟ್ ಇದಕ್ಕೆ ಇಂಟು ವೈ ಮಾಡಿದ್ರಿಂದ ಇದಕ್ಕೂ ಕೂಡ ನಾವು ಇಂಟು ವೈ ಇಂಟು ಡಿ ಯು ಬೈ ಡಿ ವೈ ಈಸ್ ಈಕ್ವಲ್ ಟು ಇಲ್ಲಿ ವೈ ಇಂಟು ಎಕ್ಸ್ ಟು ದಿ ಪವರ್ ಎನ್ ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಇಂಟು 1/x ಅಂತ ಮಾಡೋಣ. ಇಲ್ಲಿ ಎಕ್ಸ್ ಟು ದಿ ಪವರ್ n-1 ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಅಂತ ಮಾಡೋಣ. ಇದು ಸೆಕೆಂಡ್ ಫಂಕ್ಷನು ವೈ ಇಂಟು ಎಕ್ಸ್ ಟು ದಿ ಪವರ್ n-1 ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್. ಅದರಿಂದ ಇದು ನಾನು ಫಸ್ಟ್ ಫಂಕ್ಷನ್ ಹಾಗೂ ಸೆಕೆಂಡ್ ಫಂಕ್ಷನ್ ಎರಡು ಕೂಡಿಸೋಣ. ಇಕ್ವೇಷನ್ +1 ಪ್ಲಸ್ ಇಕ್ವೇಷನ್ 2 ಕೂಡಿಸಿದಾಗ ಇಲ್ಲಿ ಎಕ್ಸ್ ಟು ದಿ ಪವರ್ n-1 ಇಂಟು ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಮೈನಸ್ ವೈ ಪ್ಲಸ್ n ಇಂಟು ಎಕ್ಸ್ ಟು ದಿ ಪವರ್ n ಜಿ ಆಫ್ ವೈ ಬೈ ಎಕ್ಸ್. ಇದು ಫಸ್ಟ್ನೇ ಫಂಕ್ಷನು. ಸೆಕೆಂಡ್ ಫಂಕ್ಷನ್ನು ಕೂಡಿಸಿದಾಗ ವೈ ಇಂಟು ಎಕ್ಸ್ ಟು ದಿ ಪವರ್ n-1 ಇಂಟು ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಮೈನಸ್ ವೈ ಈ ಕಡೆ ಅದನ್ನು ಮೈನಸ್ ವೈ ಇಂಟು ಎಕ್ಸ್ ಟು ದಿ ಪವರ್ n-1 ಇಂಟು ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್ ಪ್ಲಸ್ n ಇಂಟು ಎಕ್ಸ್ ಟು ದಿ ಪವರ್ n ಜಿ ಆಫ್ ವೈ ಬೈ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಟು ದಿ ಪವರ್ n-1 ಜಿ ಡ್ಯಾಶ್ ಆಫ್ ವೈ ಬೈ ಎಕ್ಸ್. ಈ ಈಕ್ವೇಷನ್ ಸೇಮ್ ಇರೋದ್ರಿಂದ ಇದು ಮೈನಸ್ ಇದು ಪ್ಲಸ್ ಇದರಲ್ಲಿ ಅದನ್ನು ಕಳೆದ್ರೆ 0 ಆಗುತ್ತೆ. ಅದು ಇದು ಒಂದೇ ಉಳಿತು n ಇಂಟು ಎಕ್ಸ್ ಟು ದಿ ಪವರ್ n ಜಿ ಆಫ್ ವೈ ಬೈ ಎಕ್ಸ್. ಇದು ಬಂತು n ಇಂಟು ಎಕ್ಸ್ ಟು ದಿ ಪವರ್ n ಇಂಟು ಜಿ ಆಫ್ ವೈ ಬೈ ಎಕ್ಸ್ ಅಂದರೆ ಅವರ ಡೆಫಿನೇಷನ್ ಯು ಅಂತ. ಯು ಈಕ್ವಲ್ ಟು ಎಕ್ಸ್ ಟು ದಿ ಪವರ್ n ಜಿ ಆಫ್ ವೈ ಬೈ ಎಕ್ಸ್. ಇದು ಸೇಮು n ಯು ಅವರು ಡಿಫೈನ್ ಮಾಡೋದಕ್ಕೋರ n ಯು ಇದೆ ಅವರ ಡೆಫಿನೇಷನ್. ಓಕೆ, ಈ ಥಿಯರಮ್ ಇಷ್ಟು ಯೂಲರ್ಸ್ ಥಿಯರಮ್ ಇದು ಕಂಪ್ಲೀಟ್ ಆಯಿತು. ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಯೂಲರ್ಸ್ ಎಕ್ಸ್ಟೆಂಡೆಡ್ ಥಿಯರಮನ್ನು ಹೇಳೋಣ. ಯೂಲರ್ಸ್ ಎಕ್ಸ್ಟೆಂಡೆಡ್ ಥಿಯರಮನ್ನು ಹೇಳೋಣ. ಈ ಯೂಲರ್ಸ್ ಥಿಯರಮ್ ಇದು 4 ಮಾರ್ಕ್ಸಿಗೆ ಬರುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.